ಇಂದು ಮಾಜಿ ಪ್ರಧಾನಿ ರಾಹುಲ್ ಗಾಂಧಿಯವರ ರಾಜೀವ್ ಗಾಂಧಿಯವರ 82ನೇ ಜನ್ಮದಿನ. ಸೋನಿಯಾ ಗಾಂಧಿ ಬಗ್ಗೆ ರಾಹುಲ್ ಗಾಂಧಿ ಭಾವನಾತ್ಮಕವಾಗಿ ಬರಹವನ್ನು ಬರೆದಿದ್ದಾರೆ. ಅಪ್ಪನ ಸಾವಿನ ಬಳಿಕ ಅಮ್ಮ ಪಟ್ಟ ಕಷ್ಟ ನಮಗಷ್ಟೇ ಗೊತ್ತು. ಭಾವನಾತ್ಮಕವಾಗಿ ಪೋಸ್ಟ್ ಮಾಡಿದ್ದಾರೆ ರಾಹುಲ್ ಗಾಂಧಿ. ತಮ್ಮ ತಾಯಿ ತಮ್ಮ ಖಾಸಗಿ ಜೀವನದ ಕಥೆಯನ್ನು ಮುಂಬರುವ ಆತ್ಮಚರಿತ್ರೆಯ ಮೂಲಕ ಲಕ್ಷಾಂತರ ಜನರಿಗೆ ತಿಳಿಸಲಿದ್ದಾರೆ ಅಂತ ಪೋಸ್ಟ್ ಮಾಡಿದ್ದಾರೆ. ತಾಯಿಯ ಆತ್ಮಚರಿತ್ರೆ ಬಿಲಾಂಗಿಂಗ್ ಎ ಜರ್ನಿ ಆಫ್ ಲವ್ ಕುರಿತು ಪ್ರಸ್ತಾಪ ಮಾಡಿದ್ದಾರೆ. ನವೆಂಬರ್ 10ರಂದು ಈ ಒಂದು ಆತ್ಮಚರಿತ್ರೆ ಬಿಡುಗಡೆಯಾಗುತ್ತೆ, ಬಯೋಟೋಗ್ರಫಿ. ಇಂದು ದೆಹಲಿಯ ಮೀರ್ ಭೂಮಿಗೆ ಭೇಟಿ ನೀಡಿದಂತಹ ಸೋನಿಯಾ ಗಾಂಧಿ ಹಾಗೆ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಜೀವ್ ಗಾಂಧಿ ಅವರ ಸ್ಮಾರಕಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿದರು. ಹಾಗಾದರೆ ರಾಹುಲ್ ಗಾಂಧಿ ಪೋಸ್ಟ್ನಲ್ಲಿ ಏನಿದೆ? ಅಪ್ಪ ನಮ್ಮನ್ನು ಅಗಲಿ ಹೋದ ದಿನದಿಂದಲೂ ಕೂಡ ಜೀವನದಲ್ಲಿ ಎದುರಾದಂಥ ಪ್ರತಿಯೊಂದು ಸವಾಲು ಮತ್ತು ಕಷ್ಟವನ್ನು ನೀವು ಅಚಲ ಧೈರ್ಯ ಮತ್ತು ಘನತೆಯಿಂದ ಎದುರಿಸ್ತಾ ಇರುವುದನ್ನು ನಾವು ನೋಡಿದ್ದೇವೆ. ಅಪ್ಪನ ಅಗಲಿಕೆ ನಂತರ ನಿಮ್ಮ ಜೀವನ ಎಷ್ಟು ಕಷ್ಟಕರವಾಗಿತ್ತು ಅನ್ನೋದು ನನಗೆ ಮತ್ತು ಪ್ರಿಯಾಂಕಾಗೆ ಮಾತ್ರ ಗೊತ್ತು ಅಂತ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಯವರ ಕುರಿತು ಬರೆದುಕೊಂಡಿದ್ದಾರೆ. ನಿಮ್ಮಷ್ಟಕ್ಕೆ ನೀವಿರಲು ಬಯಸುವಂಥ ನಿಮ್ಮಂತಹ ವ್ಯಕ್ತಿಗೆ ನಿಮ್ಮ ಸುಂದರವಾದ ಜೀವನದ ಕಥೆಯನ್ನು ಇಡೀ ಜಗತ್ತಿಗೆ ಹೇಳೋದು ಎಷ್ಟು ಕಷ್ಟ ಎಂಬುದು ನಮಗೆ ತಿಳಿದಿದೆ. ಆದರೆ ನಿಮ್ಮನ್ನು ಪ್ರೀತಿಸುವ ಲಕ್ಷಾಂತರ ಜನರು ಈ ನಿಮ್ಮ ಕಥೆಯನ್ನು ಓದಲಿದ್ದಾರೆ ಎಂಬುದಕ್ಕೆ ನನಗೆ ಹೆಮ್ಮೆ ಇದೆ ಅಂತೇಳಿ ರಾಹುಲ್ ಗಾಂಧಿ ಭಾಳ ಭಾವನಾತ್ಮಕವಾಗಿ ತಾಯಿಯ ಬಗ್ಗೆ ಬರೆದುಕೊಂಡಿದ್ದಾರೆ.